ನಮಸ್ಕಾರ ಎಲ್ರಿಗೂ ಅಗನ್ಯ ಯೂಟ್ಯೂಬ್ ಚಾನಲಿಗೆ ಆತ್ಮೀಯ ಸ್ವಾಗತ. ಈ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಮಾಡ್ರನ್ ಮಂದಿಯಲ್ಲಿರುವಂತಹ ಪ್ರತಿಯೊಬ್ಬರು ಒಂದೊಂದು ನಿರ್ಧಾರಗಳನ್ನು ಮಾಡಿದರು. ಆ ನಿರ್ಧಾರಗಳನ್ನು ಅವರೆಷ್ಟರ ಮಟ್ಟಿಗೆ ನಿಭಾಯಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೀವು ತಿಳ್ಕೊತೀರಾ ಅಂತ ನಾನು ಹಿಂದೆ ಹೇಳಿದ್ದೆ. ಸೊ ಹಾಗಾಗಿ ಇವತ್ತು ತಡ ಮಾಡದೆ ನಮ್ಮ ಸಂಚಿಕೆಯನ್ನು ಶುರು ಮಾಡಿಬಿಡೋಣ. ಅದಕ್ಕೆ ಮುಂಚೆ ಬರಗಾಲಿಟ್ಕೊಂಡು ಬರೋದನ್ನು ಮರಿಬೇಡಿ. ಈಗ ಕೇಳ್ತಿದ್ದೀರಾ ಮಾಡ್ರನ್ ಮಂದಿಯ ಮುಂದಿನ ಅಧ್ಯಾಯ, ನದಿಯಿಂದ ಸಮುದ್ರಕ್ಕೆ. ರಾತ್ರಿಯೆಲ್ಲ ನಿದ್ದೆಯಿಲ್ಲದೆ ಕಂಗೆಟ್ಟಿದ್ದರೂ ಬೆಳಿಗ್ಗೆ ಬೇಗನೆ ಎದ್ದು ಓದುವುದನ್ನು ಮಾತ್ರ ಬಿಡಲಿಲ್ಲ ಚಿನ್ನು. ಮುಂದೆ ಪುಸ್ತಕ ಹಿಡಿದು ಕುಳಿತಿದ್ದರೂ ಮನಸ್ಸಿನಲ್ಲಿ ಅಮ್ಮ ಆಡಿದ ಮಾತುಗಳೇ ಮರುಧ್ವನಿಸುತ್ತಿದ್ದವು. ಎಷ್ಟು ಸಲ ಹೇಳಿ ಕಳಿಸಿದ್ದೆ ನಿಂಗೆ ಸರಿಯಾಗಿ ರಿವೈಸ್ ಮಾಡ್ಕೊಂಡು ಹೋಗು ಅಂತ. ಅದಕ್ಕೆ ಕಾರ್ನಲ್ಲಿ ಡ್ರಾಪ್ ಮಾಡೋದಕ್ಕೆ ನಿನ್ನ ಡ್ಯಾಡಿಗೆ ಹೇಳಿದ್ದು. ಇಂಥ ಸಣ್ಣ ಪುಟ್ಟ ಟೆಸ್ಟ್ಗಳಲ್ಲೂ 4-5 ಮಾರ್ಕ್ಸ್ ಹೋಗ್ತಾನೇ ಇದ್ದರೆ ಮುಂದೆ ಫೈನಲ್ ನೀಟ್ ಎಕ್ಸಾಮ್ ಹೆಂಗೆ ಬರೀತೀಯಾ? ನೀನೇ ಹೇಳು. ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅಷ್ಟು ದೊಡ್ಡ ಕಾಲೇಜಿಗೆ ಸೇರಿಸಿದ್ದು ಅಲ್ಲದೆ ಕೋಚಿಂಗ್ ಕ್ಲಾಸ್ಗೂ ಕಳಿಸ್ತಾ ಇದ್ದೀವಿ. ಇದಕ್ಕಿಂತ ಇನ್ನೇನು ಮಾಡಬೇಕು? ಅಪ್ಪ ಅಮ್ಮನ ಒಂದು ಸಣ್ಣ ಆಸೆನೂ ಈಡೇರ್ಸೋಕ್ಕಾಗಲ್ಲ ಅಂದರೆ ಅಂಥ ಮಕ್ಕಳು ಇದ್ದರೆ ಎಷ್ಟೋ ಬಿಟ್ಟರೆ ಎಷ್ಟೋ. ಇಂಥ ಮಾರ್ಕ್ಸ್ ತೊಗೊಂಡ್ಮೇಲೆ ಸೊಸೈಟಿ ಜನರ ಮುಂದೆ ನಾವು ತಲೆ ಎತ್ತಿ ಓಡಾಡೋದಾದ್ರೂ ಹೇಗೆ? ನಿನ್ನಿಂದ ಒಂದಿನ ನೆಮ್ಮದಿ ಇಲ್ದಂಗೆ ಆಗೋಯ್ತು. ನಾನೀಗ ಕಿಟ್ಟಿ ಪಾರ್ಟಿಗೂ ಹೋಗೋಕ್ಕಾಗ್ತಿಲ್ಲ. ಹೋದರೆ ಅಲ್ಲಿ 4 ಜನಕ್ಕೆ ಮುಖ ತೋರ್ಸೋಕ್ಕಾದರೂ ಆಗತ್ತಾ? ಛೇ, ಎಲ್ಲ ನನ್ನ ಕರ್ಮ ಎಂದಿದ್ದರು ಶುಭ. ತಾಯಿ ಏನೆಲ್ಲ ಮಾತನಾಡುತ್ತಿದ್ದರೂ ಒಂದು ಮಾತನ್ನು ಆಡದೆ ಸುಮ್ಮನೆ ಕೇಳುತ್ತಾ ಕುಳಿತಿದ್ದರು ಅವಳ ತಂದೆ. ಶುಭರವರ ಮಾತಿಗಿಂತ ಅಪ್ಪನ ಮೌನವೇ ಹೆಚ್ಚು ನೋವುಂಟು ಮಾಡಿತ್ತು ಅವಳ ಮನಸ್ಸಿಗೆ. ಈ ರೀತಿ ಅವಳ ತಂದೆ ತಾಯಿ ಮುನಿಸಿಕೊಳ್ಳುವುದು ಅವಳಿಗೆ ಹೊಸ ವಿಷಯವೇನೂ ಆಗಿರಲಿಲ್ಲ. ಆದರೆ ಬಹುಪಾಲು ಇವಳು ಪಡುತ್ತಿದ್ದ ಪಾಡಿಗೆ ಶಾಲೆಗಳಲ್ಲಿ ಅಂಕಗಳು ಸದಾ ಹೆಚ್ಚಾಗಿಯೇ ಬರುತ್ತಿದ್ದವು. ಎಂದೋ ಒಂದೊಮ್ಮೆ 1-2 ಅಂಕ ಕಡಿಮೆಯಾದಾಗ ಇಂತಹ ಪೋಷಕರ ಕೋಪಕ್ಕೆ ತುತ್ತಾಗುತ್ತಿದ್ದದ್ದು ಉಂಟು. ಅದೂ ಅಲ್ಲದೆ ಸುಮ್ಮನೆ ಅವರು ಟೈಮ್ ಪಾಸ್ಗೆಂದು ಟೆಸ್ಟ್ ಮಾಡುತ್ತಿರಲಿಲ್ಲವಾದ್ದರಿಂದ ಹೆಜ್ಜೆ ಹೆಜ್ಜೆಗೂ ಅಂಕದ ಬೀಸುಗತ್ತಿ ಸದಾ ಇವಳ ತಲೆ ಮೇಲೆ ನೇತಾಡುತ್ತಿರಲಿಲ್ಲ. ಆದರೆ ಈಗ ತನ್ನ ಈ ಸ್ಥಿತಿಗೆ ನೊಂದುಕೊಂಡ ಅವಳು ದೂಡಿದ್ದು ಮಾತ್ರ ಅವನ ಸಾನ್ನಿಧ್ಯವನ್ನು. ಓದಲು ತೆರೆದಿದ್ದ ಪುಸ್ತಕವನ್ನು ಮುಚ್ಚಿಟ್ಟು ಅನ್ಯ ಮನಸ್ಕಳಾಗಿ ತಯಾರಾದವಳು ಮೊದಲು ದೇವರ ಮುಂದೆ ನಿಂತು ತಾನು ಮಾಡಿದ್ದ ನಿರ್ಧಾರವನ್ನು ದೇವರಿಗೆ ಹೇಳಿ, ದಯವಿಟ್ಟು ಅವನನ್ನು ನನ್ನ ಮನಸ್ಸಿನಿಂದ ತೆಗೆದು ಹಾಕಿಬಿಡಪ್ಪ ಎಂದು ಕೇಳಿಕೊಂಡವಳು ಅವನಿಗೂ ತನ್ನಿಂದ ತೊಂದರೆ ಆಗಬಾರದೆಂದು ಅವನ ಮನಸ್ಸಿನಿಂದಲೂ ತನ್ನನ್ನು ತೆಗೆದುಬಿಡು ಎಂದು ಕೇಳುವುದನ್ನು ಮರೆಯಲಿಲ್ಲ. ದೇವರ ಬಳಿ ಕೋರಿಕೆ ಸಲ್ಲಿಸಿದ ಚಿನ್ನು ಹಿಂದಿನ ದಿನ ರಾತ್ರಿ ಏನೂ ತಿನ್ನದೆ ಮಲಗಿದ್ದರಿಂದ ಹೊಟ್ಟೆ ಹಸಿವು ತಡೆಯಲಾಗದೆ ಬೇಗ ತಿಂಡಿ ತಿಂದು ಕಾಲೇಜಿಗೆ ಹೊರಡಲು ಕೆಳಗೆ ಇಳಿದು ಬಂದಳು. ರಾತ್ರಿಯೆಲ್ಲ ಅತ್ತಿದ್ದರ ಪರಿಣಾಮ ಅವಳ ಕಣ್ಣುಗಳು ಕೆಂಪಗೆ ಊದಿಕೊಂಡಿದ್ದವು. ಅದನ್ನು ಗಮನಿಸಿದ ಶುಭ, ಈಗ ಅತ್ತು ಏನು ಪ್ರಯೋಜನ? ಈ ರೀತಿ ಕಣ್ಣು ಉದಿಸ್ಕೊಂಡು ಬರೋದಕ್ಕಿಂತ ಮುಂಚೆನೇ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಓದಿಬಿಟ್ಟಿದ್ದಿದ್ರೆ ನನಗೂ ಬೇಜಾರಿರ್ತಿರ್ಲಿಲ್ಲ, ನಿಂಗೂ ಕಷ್ಟ ಆಗ್ತಿರಲಿಲ್ಲ ಎಂದವರಿಗೆ ಹಿಂದೆ ಅಲ್ಲ ಎಂದೂ ಸಹ ಸಮಾಜದ ಮುಂದೆ ತಮ್ಮ ಪ್ರತಿಷ್ಠೆ ಉಳಿಸುವ ಸಲುವಾಗಿ ಮಗಳು ಪಡುತ್ತಿರುವ ಪರಿಶ್ರಮ ಕಾಣಿಸುತ್ತಲೇ ಇರಲಿಲ್ಲ. ದಣಿದಿದ್ದವಳು ಒಂದು ಚೂರು ತಿಂದಾದರೂ ಹೋಗುತ್ತಿದ್ದಳೇನೋ. ಆದರೆ ತಾಯಿ ಹೇಳಿದ ಮಾತುಗಳನ್ನು ಕೇಳಿದ ಮೇಲೆ ಅವಳ ಹಸಿವು ಹಿಂಗಿ ಹೋಯಿತು. ಮೌನದ ಮೊರೆ ಹೋಗಿದ್ದ ಅವಳ ತಂದೆ ಇನ್ನೂ ಸಹ ಮಾತು ಶುರು ಮಾಡಿರಲಿಲ್ಲ. ಹಾಗಾಗಿ ಬೆಳಿಗ್ಗೆಯೂ ಸಹ ಆಟೋ ಬುಕ್ ಮಾಡಿ ಕಾಲೇಜಿಗೆ ಆದಷ್ಟು ಬೇಗ ಹೊರಟು ಬಿಟ್ಟಳು. ಕ್ಲಾಸ್ ರೂಮಿನವರೆಗೂ ಹೇಗೋ ಕಷ್ಟಪಟ್ಟು ತಲುಪಿದ ಚಿನ್ನು ಬೆಂಚಿನ ಮೇಲೆ ನೆಟ್ಟಗೆ ಕುಳಿತುಕೊಳ್ಳಲೂ ಆಗದೆ ಹಾಗೆಯೇ ಮಲಗಿಬಿಟ್ಟಿದ್ದಳು.
ಏನು ಬೇಬಿ, ನಿನ್ನೆ ಟ್ರೆಷರ್ ಹಂಟ್ನಲ್ಲಿ ಓಡಿ ಓಡಿ ಸುಸ್ತಾಗಿ ಈಗ ಮಲ್ಕೊಂಡಿದ್ಯಾ ಎಂದು ಮಲಗಿದ್ದವಳನ್ನು ತಾನೇ ಎಬ್ಬಿಸಿ ಕೂರಿಸಿದ ಮೇಘಾಳ ಮುಖ ಒಮ್ಮೆಲೆ ಬಿಳುಚಿಕೊಂಡಿತು. ನಿಸ್ತೇಜವಾದ ಚಿನ್ನುವಿನ ಕಣ್ಣುಗಳು ನಿದ್ದೆ ಮಾಡಿಲ್ಲ ಎಂಬುದನ್ನು ಸಾರಿ ಹೇಳುತ್ತಿದ್ದವು. ಅದೇನನ್ನಿಸಿತೋ ಗೊತ್ತಿಲ್ಲ, ಕೈ ಹಿಡಿದು ಚಿನ್ನುವನ್ನು ತರಗತಿಯಿಂದ ಎಳೆದುಕೊಂಡು ಬಂದ ಮೇಘ ಅವಳನ್ನು ಕ್ಯಾಂಟೀನ್ನಲ್ಲಿ ಕೂರಿಸಿ ತಾನು ತಂದಿದ್ದ ತಿಂಡಿಯ ಡಬ್ಬಿಯನ್ನು ತೆಗೆದು ಚಿನ್ನುವಿಗೆ ತಿನ್ನಿಸಲು ಶುರು ಮಾಡಿದಳು. ಏನಾಯಿತು ಎಂದು ಒಂದು ಮಾತು ಸಹ ಕೇಳದೆ ಏನಾಗಿದೆ ಎಂದು ಅವಳೇ ಅರಿತುಕೊಂಡದ್ದು ನೋಡಿ ಚಿನ್ನುವಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದೇ ತಿಳಿಯಲಿಲ್ಲ. ತನ್ನ ಸುತ್ತಲೂ ಏನು ನಡೆಯುತ್ತಿದೆ ಎಂಬುದನ್ನು ಅರಿಯುವಷ್ಟು ಸಂವೇದನೆಯೂ ಸಹ ಅವಳಲ್ಲಿ ಉಳಿದಿರಲಿಲ್ಲ. ಸ್ವಲ್ಪ ಹೊಟ್ಟೆ ತುಂಬಿದ ಮೇಲೆಯೇ ಅವಳಿಗೆ ತಾನು ಎಲ್ಲಿದ್ದೇನೆ ಎಂಬುದು ಅರಿವಾಗಿದ್ದು. ಮಾತನಾಡಲು ಬಾಯಿ ತೆರೆದವಳನ್ನು ಕಂಡು ಮೊದಲು ತಿಂದು ಮುಗಿಸು, ಆಮೇಲೆ ಕತೆ ಹೇಳುವಂತೆ ಎಂದು ಸ್ಪೂನ್ ತುಂಬ ಚಿತ್ರಾನ್ನ ತೆಗೆದು ಬಾಯಿಗೆ ತುರುಕಿದಳು. ತಿಂಡಿ ತಿಂದು ಮುಗಿದ ಮೇಲೆ ಮಾತು ಶುರು ಮಾಡಿದ ಚಿನ್ನು ಮನೆಯಲ್ಲಿ ನಡೆದದ್ದು ಎಲ್ಲವನ್ನೂ ವಿವರಿಸಿದಳು. ಆದರೆ ಅದಕ್ಕೂ ಅವಳು ಮನಸ್ಸು ಮಾಡಿದ ನಿರ್ಧಾರವನ್ನಾಗಲಿ ಅದಕ್ಕೆ ಕಾರಣವನ್ನಾಗಲಿ ಹೇಳಲಿಲ್ಲ. ಎಲ್ಲ ಹೇಳಿದ ಮೇಲೆ ತನ್ನ ತಂದೆ ತಾಯಿಯರಂತೆ ಮೇಘ ಕೂಡ ಮುನಿಸಿಕೊಳ್ಳುತ್ತಾಳೆ ಎಂದೇ ಚಿನ್ನು ಭಾವಿಸಿದ್ದಳು. ಆದರೆ ಏನೂ ನಡೆದೇ ಇಲ್ಲ ಎಂಬಂತೆ ಇವಳೊಟ್ಟಿಗೆ ಹರಡುತ್ತಾ ಕ್ಲಾಸ್ ರೂಮಿನವರೆಗೂ ನಡೆದ ಮೇಘಳನ್ನು ಕಂಡು ಅಚ್ಚರಿಯಾಯಿತು ಚಿನ್ನುವಿಗೆ. ತನ್ನ ಮಾರ್ಕ್ಸ್ಗಳ ಮೇಲೆ ನಿರ್ಧಾರವಾಗುತ್ತಿದ್ದ ಅಪ್ಪ ಅಮ್ಮನ ಪ್ರೀತಿ ಮಾತ್ರವೇ ಅವಳಿಗೆ ಗೊತ್ತಿದ್ದದ್ದು. ಅದನ್ನು ಬಿಟ್ಟರೆ ನೋಟ್ಸ್, ಅಸೈನ್ಮೆಂಟ್, ಪ್ರಾಜೆಕ್ಟ್ಗಳಿಗಾಗಿ ಇವಳ ಜೊತೆ ಸ್ನೇಹ ಬೆಳೆಸಿದವರನ್ನೇ ಕಂಡಿದ್ದ ಅವಳು ಬಾಳಿನಲ್ಲಿ ಈ ರೀತಿಯ ನಿಸ್ವಾರ್ಥ ಪ್ರೀತಿಯನ್ನು, ಸ್ನೇಹವನ್ನು ಅನುಭವಿಸಿದ್ದು ಅದೇ ಮೊದಲಾಗಿತ್ತು. ತಮ್ಮ ಲಾಭಗಳಿಗೆ ಮಾತ್ರವಲ್ಲದೆಯೂ ಜನರು ಇನ್ನೊಬ್ಬರನ್ನು ಮನಸ್ಸು ತುಂಬಿ ಪ್ರೀತಿಸಲು ಸಾಧ್ಯ ಎಂದು ತೋರಿಸಿತ್ತು ಮೇಘಾಳ ಗೆಳೆತನ. ಇವರಿಬ್ಬರು ತಿಂಡಿ ತಿಂದು ಮುಗಿಸುವಷ್ಟರಲ್ಲಿ ತರಗತಿ ಪ್ರಾರಂಭವಾಗಿ ಬಿಟ್ಟಿದ್ದರಿಂದ ಮೊದಲ ಕ್ಲಾಸ್ ಮುಗಿಯುವವರೆಗೂ ಲೈಬ್ರರಿಯಲ್ಲಿ ಕುಳಿತಿರೋಣ ಎಂದು ಹೊರಟರು. ಈ ಚಿನ್ನುವಿನಂತಹ ಮೂಡಿ ಹುಡುಗಿಯನ್ನು ಸರಿ ಮಾಡುವುದು ತನ್ನೊಬ್ಬಳಿಂದ ಸಾಧ್ಯವಾಗದ ಮಾತು ಎಂದು ಅರಿತ ಮೇಘ ಅವಳನ್ನು ಸರಿಯಾದ ವ್ಯಕ್ತಿಯ ಬಳಿ ಕರೆದುಕೊಂಡು ಹೋಗಲು ನಿರ್ಧರಿಸಿದಳು. ಇತ್ತ ಅವರು ಹುಡುಕುತ್ತಾ ಹೊರಟಿದ್ದ ವ್ಯಕ್ತಿಯ ಸ್ಥಿತಿ ಏನೋ ಆಶಾದಾಯಕವಾಗಿರಲಿಲ್ಲ. ಜನರ ಮಾತಿಗೆಲ್ಲ ತಲೆ ಕೆಡಿಸಿಕೊಳ್ಳಬಾರದೆಂದು ಅವರು ನಿರ್ಧರಿಸಿದ್ದರೂ ಮೀಟಿಂಗ್ನಲ್ಲಿ ಆ ರೀತಿ ಚುಚ್ಚು ಮಾತುಗಳನ್ನು ಆಡಿದ ಆ ಹೆಂಗಸು ಬೆಳಿಗ್ಗೆಯೇ ಕಣ ಮುಂದೆ ಬಂದಾಗ ಅದೇಕೋ ಮತ್ತೆ ಅವರ ಮನಸ್ಸು ಕದಡಿತು. ಅಷ್ಟು ಸಾಲದು ಎಂಬಂತೆ, ಬೆಳಿಗ್ಗೆಯೇ ಈ ಅನಿಷ್ಟ ದರ್ಶನ ಆಯಿತು, ನನ್ನ ದಿನ ಪೂರ್ತಿ ಇವಾಗ ಹಾಳಾಗಿ ಹೋಗುತ್ತೆ, ಛೆ ಎಂದು ಕದಡಿದ ಮನಸ್ಸಿನ ಮೇಲೊಂದು ಕಲ್ಲು ಎಸೆದು ಹೋದಳು ಆ ಹೆಂಗಸು. ತಲೆಯಲ್ಲಿ ಸುತ್ತುತ್ತಲೇ ಇದ್ದ ಈ ಯೋಚನೆಯ ಚಕ್ರವನ್ನು ನಿಲ್ಲಿಸಲು ಹರಸಾಹಸ ಪಡುತ್ತಿದ್ದರೂ ತನ್ನೆಡೆಗೆ ಬರುತ್ತಿದ್ದ ಇಬ್ಬರು ಹುಡುಗಿಯರನ್ನು ಮಂದಹಾಸ ಬೀರುತ್ತಲೇ ಸ್ವಾಗತಿಸಿದರು ಸುಧಾ ಮೇಡಮ್. ಆದರೆ ಚಿನ್ನುವಿನ ಮುಖ ನೋಡಿದವರ ಮಂದಹಾಸ ಒಮ್ಮೆಲೆ ಮಾಸಿ ಹೋಯಿತು. ಅದನ್ನು ಮರೆಮಾಚುತ್ತಾ ಏನಾಯಿತು ಎಂಬಂತೆ ಪ್ರಶ್ನಾರ್ಥಕವಾಗಿ ಮೇಘಳನ್ನು ನೋಡಿದರು. ನಡೆದದ್ದು ಏನು ಎಂದು ವಿವರಿಸಲು ಶುರು ಮಾಡಿದ್ದಷ್ಟೇ ಸಮಸ್ಯೆ ಏನು ಎಂಬುದು ಅವರಿಗೆ ಚೆನ್ನಾಗಿ ಅರ್ಥವಾಯಿತು. ಅಪ್ಪ ಅಮ್ಮ ಇಬ್ಬರು ಅಂಕಗಳು ಸ್ವಲ್ಪ ಕಡಿಮೆಯಾಯಿತು ಎಂದು ಬೇಸರ, ಕೋಪ ಮಾಡಿಕೊಂಡರೆ ಹೊರತು ಅದು ಏಕೆ ಹೀಗಾಯಿತು ಎಂಬ ಕಾರಣವನ್ನು ಹುಡುಕುವ ಪ್ರಯತ್ನವಾಗಲಿ ಅದರಿಂದ ಹೊರಬರುವ ಉಪಾಯವನ್ನಾಗಲಿ ಅವರು ಯೋಚಿಸಿರಲಿಲ್ಲ. ಪೋಷಕರಾಗಿ ಚಿನ್ನುವಿನ ತಂದೆ ತಾಯಿ ಮಾಡಬೇಕಾದ ಕೆಲಸವನ್ನು ಸುಧಾ ಮೇಡಮ್ ಅವರೇ ಮಾಡಲು ನಿಶ್ಚಯಿಸಿದರು. ನೋಡು, ನೀನು ತುಂಬ ಸಾಮರ್ಥ್ಯ ಇರೋ ಹುಡುಗಿ, ಅದಕ್ಕೂ ಮಿಗಿಲಾಗಿ ಕಠಿಣ ಪರಿಶ್ರಮ ಪಡೋಳು. ಈಗ ನೀನು ಒಂದೆರಡು ಅಂಕಗಳು ಹೆಚ್ಚಿಗೆ ಕಳ್ಕೊಂಡಿರಬಹುದು,
ಆದರೆ ಅದರ ಅರ್ಥ ನಿನ್ನ ಓದುವ ಸಾಮರ್ಥ್ಯ ಕಡಿಮೆಯಾಗಿದೆ ಅಂತಲ್ಲ. ಈ ರೀತಿ ಕಾಲೇಜಿಗೆ ಸೇರಿದ ಮೊದಲಲ್ಲಿ ಎಲ್ಲ ಮಕ್ಕಳು ಎದುರಿಸುವ ಸಮಸ್ಯೆಯೇ ಇದು. ಇಷ್ಟು ದಿನ ನೀನು ನದಿಯಲ್ಲಿ ಈಜುತ್ತಿದ್ದೆ, ಆದರೆ ಈಗ ನದಿಯನ್ನು ಬಿಟ್ಟು ಸಮುದ್ರನ ಸೇರಿದೀಯಾ. ಇಲ್ಲಿ ನಿನ್ನ ಈಜುವ ಕ್ಷಮತೆ ಏನೂ ಕಡಿಮೆ ಆಗಿಲ್ಲ, ಆದರೆ ನಿನಗೆ ಎದುರಾಗಿರುವ ಸಮುದ್ರದ ಆಳ ಹೆಚ್ಚಾಗಿದೆ ಅಷ್ಟೆ. ಶಾಲೆಗಳಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಎಕ್ಸಾಮ್ ನಡೆಸ್ತಾರೆ, ಆದರೆ ಈಗ ನೀವು ಬರೆಯಲು ಹೊರಟಿರೋದು ಕಾಂಪಿಟೇಟಿವ್ ಎಕ್ಸಾಮ್. ಇದು ನಿಮ್ಮ ಸಾಮರ್ಥ್ಯವನ್ನು ಮೀರಿದ ಶ್ರಮವನ್ನು ಬರೆಯಿಸುವಂತಹ ಪರೀಕ್ಷೆ. ಈಗೆಲ್ಲ ಮಕ್ಕಳು 6ನೇ ತರಗತಿಯಿಂದಲೇ ಇಂತಹ ಸಮುದ್ರದಲ್ಲಿ ಈಜುವ ತರಬೇತಿಯನ್ನು ಪಡೆಯೋದಕ್ಕೆ ಶುರು ಮಾಡ್ತಾರೆ. ಆದರೆ ನೀನು ಅದಕ್ಕೆ ಸ್ವಲ್ಪ ತಡವಾಗಿ ಸೇರಿದೀಯ. ಹಾಗಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೆಚ್ಚು ಸಮಯ ಓದಿನ ಕಡೆ ವಿನಿಯೋಗಿಸಬೇಕು ಅಷ್ಟೆ. ಅದೆಲ್ಲದಕ್ಕೂ ಮಿಗಿಲಾಗಿ ಇಷ್ಟಪಟ್ಟು ಓದುವ ಅಭ್ಯಾಸನ ರೂಢಿಸ್ಕೊ. ನೀನು ಎಷ್ಟು ಪ್ರೀತಿಯಿಂದ ಓದಲು ಶುರು ಮಾಡ್ತೀಯೋ ಅಷ್ಟೇ ಪ್ರೀತಿಯನ್ನು ಓದು ಸಹ ನಿನಗೆ ಕೊಡುತ್ತೆ. ಆಗ ಎಷ್ಟೇ ಸಮಯ ಪುಸ್ತಕದ ಮುಂದೆ ಕುಳಿತುಕೊಂಡ್ರೂ ನಿನಗೆ ದಣಿವಾಗಲಿ ಬೇಸರ ಆಗಲಿ ಆಗೋದಿಲ್ಲ. ಓದಿದ್ದು ಚೆನ್ನಾಗಿ ತಲೆಯಲ್ಲಿ ಉಳಿಬೇಕಂದ್ರೆ ಮೊದಲು ಓದೋದನ್ನು ಪ್ರೀತಿಸು ಎಂದರು. ಎಕ್ಸಾಮ್ಗಾಗಿಯೇ ಓದುತ್ತಿದ್ದವಳು, ಮಾರ್ಕ್ಸ್ಗಳಿಗಾಗಿಯೇ ಕಷ್ಟಪಡುತ್ತಿದ್ದವಳು, ಟಾಪರ್ ಆಗುವುದನ್ನೇ ಗುರಿಯಾಗಿಸಿಕೊಂಡಿದ್ದವಳು, ಪ್ರೀತಿಯಿಂದ ತಮ್ಮ ಖುಷಿಗಾಗಿಯೂ ಓದಬಹುದು ಎಂಬ ವಿಚಾರವನ್ನು ಕೇಳಿದಾಗ ಯಾವುದೋ ಹೊಸ ಆಯಾಮಕ್ಕೆ ತಲುಪಿದಳು. ಇಂತಹ ಸಮಾಧಾನದ ಮಾತುಗಳನ್ನು ಕೇಳಿ ಅಭ್ಯಾಸವೇ ಇಲ್ಲದ ಹುಡುಗಿಯ ಮನಸ್ಸಲ್ಲಿ ಆ ಮಾತುಗಳು ತುಂಬಿದ ಶಕ್ತಿ ಪದಗಳಿಗೆ ನಿಲುಕದ್ದಾಗಿತ್ತು. ಇಲ್ಲಿಗೆ ನಮ್ಮ ಇವತ್ತಿನ ಸಂಚಿಕೆಯನ್ನು ನಿಲ್ಲಿಸ್ತಾ ಇದ್ದೀನಿ. ನಿಜವಾಗ್ಲೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಷ್ಟೊಂದು ಕಷ್ಟನಾ? ನೀವು ಯಾವತ್ತಾದ್ರೂ ಆ ಥರ ಎಕ್ಸಾಮ್ ಬರೆದಿದ್ದೀರಾ? ಬರೆಯೋವಾಗ ಎಷ್ಟು ಪ್ರೆಷರ್ ಇರುತ್ತೆ, ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಒಂದು ಸತಿ ನೆನಪು ಮಾಡ್ಕೊಳ್ಳಿ. ನಮ್ಮ ಚಿನ್ನುವಿನ ಕಷ್ಟ ಏನೇನಿದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ ಪೂರ್ತಿ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.